ನಮಸ್ಕಾರ KKF, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಈಗ ಎಕ್ಸಾಕ್ಟಾಗಿ ನಾವು ಎಲ್ಲಿದ್ದೀವಿ ಅಂತಂದರೆ ಕುದುರೆಮುಖದ ನ್ಯಾಷನಲ್ ಪಾರ್ಕ್ ವಲಯದ ಒಳಗಡೆ ಇದ್ದೀವಿ. ನಮ್ಮ ಕಾಳನ್ನು ಕರ್ಕೊಂಡು ಒಂದು ಅದ್ಭುತವಾದ ಲೊಕೇಶನಿಗೆ ಬಂದಿದ್ದೀವಿ. ನಾನಿವಾಗ ಎಕ್ಸಾಕ್ಟಾಗಿ ಭಾಗಮಂಡಲದಲ್ಲಿದ್ದೀನಿ. ನೈಟು RCB ಮ್ಯಾಚ್ ನೋಡಿದೆ. 18 ವರ್ಷಗಳ ನಂತರ RCB ಅವರು ವಿನ್ ಆಗಿದ್ದಾರೆ. ಖುಷಿಯಾದಂಥ ವಿಚಾರ. ನಮ್ಮ ಬೆಂಗಳೂರಿಗೆ RCB ಟೀಮ್ಗೆ ಆ್ಯಂಡ್ ಕರ್ನಾಟಕಕ್ಕೆ ನಾವು ಇಷ್ಟು ದಿನ ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಆ ಥರದ್ದೊಂದು ಕಪ್ಪನ್ನು ಗೆಲುವು ತಂದಿದ್ದಾರೆ. ಸೊ ಈ ಗೆಲುವಿನ ಜೊತೆಗೆ ಸಂಭ್ರಮಿಸೋಣ, ಖುಷಿಯಾಗತ್ತೆ. ಅದ್ರ ಜೊತೆಗೆ ನಂದು ಒಂದೇ ಒಂದು ರಿಕ್ವೆಸ್ಟು, ಮುಂದಿನ ದಿನಗಳಲ್ಲಿ ಕ್ರಿಕೆಟ್ನಲ್ಲಿ ಬೆಟ್ಟಿಂಗ್ ಆಡಿಸೋದನ್ನು, ಈವನ್ ಪ್ಲೇಯರ್ಸ್ಗಳೇ ಬಂದು ಬೆಟ್ಟಿಂಗ್ ಆಡಿ ಅಂತ ಹೇಳ್ತಾರಲ್ಲ, ಅದನ್ನು ಸ್ಟಾಪ್ ಮಾಡ್ತು ಅಂತಂದರೆ ಈ ಜನಗಳ ಹತ್ರ ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಭಿಮಾನ ಇದರ ದುಪ್ಪಟ್ಟಾಗತ್ತೆ ಅಂತ ನನಗನ್ಸುತ್ತೆ. ಎನಿವೇ, ನಿಮಗೇನಿಸ್ತು ಕಮೆಂಟ್ ಮಾಡಿ. ಜೊತೆಗೆ RCB ಗೆದ್ದಿರೋದಕ್ಕೆ ನನಗೂ ಕೂಡ ಖುಷಿ ಇದೆ. ಜೈ RCB. ಇನ್ನು ಈ ಕಡೆಗೆ ಬಂದರೆ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ನೋಡಿರ್ತೀವಲ್ಲ, ಎಸ್ ಹಂಗಾಗಿ ಇದಾಗಿ ಕಾಣಿಸ್ತಾ ಇದೆ. ಒಳ್ಳೆ ಭತ್ತ ನಾಟಿ ಮಾಡ್ತಾರಲ್ಲ ಬೈ, ನಾಟಿ ಮಾಡಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿಗೆ ಕಳಸಾದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಕಳಸಾಯಿಂದ ಇಲ್ಲಿಗೆ 12 ಮೇನ್ ರೋಡಲ್ಲಿ, ಕಳಸಾಯಿಂದ ಇಲ್ಲಿಗೆ 12 ಕಿಲೋಮೀಟರ್ ಬರಬೇಕು. ಅಲ್ಲಿಂದ ಮತ್ತು ಆಫ್ ರೋಡಿಂಗಲ್ಲಿ ಒಂದು 7 ಕಿಲೋಮೀಟರ್ಸ್ ಮೇಲೆ ಬರುತ್ತೆ. ನಾರ್ಮಲ್ ಗಾಡಿ ಕಷ್ಟ ಬರೋಕ್ಕೆ, ಬರೋದೇ ಇಲ್ಲ. 4x4 ಇಲ್ಲಿವರೆಗೂ ರೀಚ್ ಆಗ್ಬೋದು. ಓ, ಕಲ್ಲಿಡ್ತಾ ಇದ್ದೀರಾ? ಕಿತ್ಕೊಳತ್ತ ಬೈ? ಏನು ಆಗಲ್ಲ ಬೈ, ಅದೊಂದು ಸೇಫ್ಟಿಗೆ ಇರಲಿ. ಜೀಪ್ ಓಡಿಸೋರಿಗೆ ಬೆಳಗ್ಗೆ ಈ ಥರ ಬರೋಕ್ಕೆಲ್ಲ ಒಳ್ಳೆ ಮಜಾ ಇರುತ್ತೆ. ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದರೆ. ಸರ್, ಅವರು ನಮ್ಮ ಮಲಗಿರೋ ಥರ ನಾಟಕ ಮಾಡ್ತಿದ್ದಾರೆ. ಹಂಗಂದ್ರೆ ನನ್ನನ್ನು ಕರಿಬೇಡಿ ಅಂತ ಅವ್ರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ನಮಗೇನೋ ಸೂಚನೆ ಕೊಡ್ತಾ ಇದ್ದಾರೆ ಅವರು, ಅಲ್ವಾ ಸರ್? ಏನು ಸೂಚನೆ ಕೊಡ್ತಿದ್ದೀರಾ? ಬರ್ತೀರಾ ಬರಲ್ವಾ? ಬನ್ನಿ. ಮತ್ತೆ ಹಂಗೆಲ್ಲ ಆಕ್ಟಿವ್ ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಏನು ಅಂತಂದರೆ ನಮ್ಮ ಕಾಳನ್ನು ತಗೊಂಡಿರೋದಕ್ಕೆ ಸಾರ್ಥಕತೆ. ನೀನು ಎಲ್ಲಿಗಾರೋ ಕರ್ಕೊಂಡು ಹೋಗೋ, ನಾನು ಬರ್ತೀನಿ ಕಣೋ ಜೊತೇಲಿ ಅಂತ ಹೇಳುತ್ತೆ ಪಾಪ. ನಾನು ಅದೇ ಉದ್ದೇಶಕ್ಕೆ ನಾನು ಈ ಕಾರನ್ನ ತಗೊಂಡಿದ್ದು. ಸಣ್ಣದಾಗಿರೋದ್ರಿಂದ ಈಗ ನೋಡಿ, ನೆನ್ನೆ ಮರದಲ್ಲೆಲ್ಲ ಸಿಗಾಕಂತು, ಬಟ್ ಚಿಲ್ಲಾಗಿ ಬಂತು, ರಿಸ್ಕ್ ಇಲ್ಲದೆ. ಯಾವ ಜಾಗಕ್ಕೆ ಬೇಕಾದ್ರೂ ನಾನು ಹೋಗ್ಬೋದು ಅನ್ನೋ ಕಾನ್ಫಿಡೆನ್ಸ್ನ ಕೊಟ್ಟಿರೋದು ಈ ನಮ್ಮ ಕಾಳ. ಏನು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ನೋಡಿ. ಅವ್ನು ನೋಡೋಕ್ಕೆ ಒಂಥರ ಖುಷಿ ಈ ಮಾನ್ಸೂನ್ ಟೈಮಲ್ಲಿ. ಹೋಗ್ಲಿ ಕಾಳ, ಕರಿಕಾಳ. ಸೊ ಇವಾಗ ಏನಾಗಿದೆ ಅಂದರೆ ಸೈಕ್ಲೋನು ಅಂತ ಸ್ಟಾರ್ಟ್ ಆಯಿತು. ಎಲ್ಲ 1 ದಿವಸ 2 ದಿವಸ ಬರ್ಬೋದು ಅಂತ ತಿಳ್ಕೊಂಡ್ರು. ಈ ತಿಂಗಳಗಟ್ಟಲೆ ಈಗ ಮಾನ್ಸೂನ್ ಈಗ 27ಕ್ಕೆ
ಆ್ಯಕ್ಚುಲಿ ಈ ಜಾಗಕ್ಕೆ ಬರಬೇಕಾದ್ರೆ ಒಂದು ಸ್ವರ್ಗ ಕಾಣಿಸುತ್ತೆ. ಆ ಸ್ವರ್ಗ ಯಾವುದು ಅಂತಂದರೆ ನೋಡಿ, ಇದೇ ಸ್ವರ್ಗ ನೋಡಿ, ಏನು ಬಾಂಬಾಟಾಗಿದೆ. ಸೊ ಇಲ್ಲಿ ಇದೇ ದಾರಿನಲ್ಲೇ ನಾವು ಈಗ ಹೋಗ್ಬೇಕಾಗಿರೋ ಲೊಕೇಶನ್, ಅಂದರೆ ನಾವು ಹೋಗಿದ್ವಲ್ಲ ಆರ್ಟ್ ಶೇಪ್ ಲೊಕೇಶನ್ನು, ಅಲ್ಲಿಗೆ ಹೋಗ್ತು. ಸೊ ಈ ಥರ ಸಣ್ಣ ಪುಟ್ಟ ವಾಟರ್ ಫಾಲ್ಸು, ಅದು ಅದ್ಭುತವಾಗಿರ್ತಕ್ಕಂಥ ಈ ವಾಟರ್ ಫಾಲ್ಸ್ಗಳನ್ನ ನೋಡ್ಕೊಂಡು ಹೋಗೋಕ್ಕೆ ಒಂಥರ ಮಜಾ. ಸೊ ಇಲ್ಲೇ ನೀರು ಕುಡಿಬೇಕು ಇವಾಗ. ಬೈ ಒಂಚೂರು ನೀರು ಕುಡ್ಕೊತೀನಿ. ಹಂಗೆ ಕುಡಿಬೋದಲ್ಲ? ಕುಡಿಬೋದು ಬೈ. ನೋಡಿ ಆ ಕಡೆ ಈ ಕಡೆ ಕಾಡು, ಕಾಡು ಮಧ್ಯ ಜರಿ, ಇದರಲ್ಲೆಲ್ಲ ಹೋಯ್ತಾ ಇದ್ರೆ ಜೀವನದಲ್ಲಿ ಇದಕ್ಕಿಂತ ದೊಡ್ಡದು ಇನ್ನೇನಿದೆ? ಇರೋದು ಒಂದು ಲೈಫು, ಒಂದು ಜನ್ಮ. ಅಲ್ಲಿವರೆಗೂ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಖುಷಿಯಾಗಿ ಇದ್ಬಿಡ್ಬೇಕಷ್ಟೇ. ಹೋಗು ಹೋಗು ಹೋಗು. ಇಲ್ಲಿ ಆಲ್ರೆಡಿ ಹತ್ತಾ ಇದೆ ನೋಡಿ ಇಲ್ಲಿ. ಅಯ್ಯೋ ಜಿಗಣೆಗಳು ಕಾಟ ಒಂದೊಂದಲ್ಲ ಇಲ್ಲಿ, ಸಾಕ್ಬಿಡ್ತವೆ. ಅದು ಕುಡಿಯೋಕ್ಕೆ ಮನೆ ನೀರು ಬೈ. ನಾವೀಗ ವಾಟರ್ ಫಾಲ್ಸ್ ನೋಡಿದ್ವಲ್ಲ, ಅಲ್ಲಿಂದ ಬರೋದು ನೀರುಗಳೆಲ್ಲ ಕೆಳಗೆ ಮನೆ ಇದಾವಲ್ಲ, ಅಂದ್ರೆ ಅವರೇ ಮಾಡ್ಕೊಂಡಿರೋದು ಇಲ್ಲ ಗೌರ್ಮೆಂಟ್ ಮಾಡಿ? ಇಲ್ಲ ಅವರೇ ಮಾಡ್ಕೊಂಡಿರೋದು. ಅದೇ ತಾನೆ, ಇಲ್ಲೆಲ್ಲ ಗೌರ್ಮೆಂಟ್ ಏನು? ಅದೇ ಅದನ್ನೇ ನಾನು ಯೋಚನೆ ಮಾಡಿದೆ. ಈಗ ಕಡೆನೇ ಕರೆಕ್ಟಾಗಿ ಮಾಡಲ್ಲ, ಇನ್ನು ಇಲ್ಲೆಲ್ಲ ಎಲ್ಲಿ ಬರುತ್ತೆ ಇಂಟೀರಿಯರ್ ಎಲ್ಲ. ಹೆಂಗೆ ಬೈ ಜೀವನ? ಈಗ ಒಂದು ಹಾಸ್ಪಿಟ್ಲಿಗೆ ಏನಾದ್ರು ಹೋಗ್ಬೇಕು ಅಂತಂದ್ರೆ ಏನು ಮಾಡ್ತಾರೆ ಇಲ್ಲಿ ಅವರು? ತುಂಬಾ ಕಷ್ಟ ಇದೆ ಬೈ ಇಲ್ಲಿ. ಜೀಪ್ಗಳನ್ನೇ ಇದು ಮಾಡಬೇಕು. ಜೀಪು ಎಲ್ಲರ ಮೇಲೂ ಜೀಪ್ ಇರೋದಿಲ್ಲ. ಅರ್ಧ ಗಂಟೆ 1 ಗಂಟೆ ವೆಯ್ಟ್ ಮಾಡಬೇಕು, ಯಾರಿಗಾರು ಫೋನ್ ಮಾಡಿ ಅಂದ್ರೆ ಹೇಳ್ತಾ ಇಲ್ಲ ಅಂದ್ರೂ ರಪ್ಪ ಅಂತ ಹೋಗಿ. ಓಕೆ. ಮತ್ತೆ ಸಾಧಾರಣಕ್ಕೆ ಸಣ್ಣ ಪುಟ್ಟ ಮೆಡಿಕಲ್ ಐಟಮ್ಸ್ನೆಲ್ಲ ತಂದಿಟ್ಕೊಂಡಿರ್ತಾರೆ ಬೈ. ಇನ್ನೂ ಒಂದು ನನ್ನ ಪ್ರಕಾರ ಪ್ರಕೃತಿನೇ ಟ್ರೀಟ್ಮೆಂಟ್ ಬೈ. ಜೊತೆಗೆ ಇಲ್ಲಿ ಜಾಸ್ತಿ ಬೇಗ ಕಾಯಿಲೆಗಳು ಬರಲ್ಲ ಅಷ್ಟೇ. ಆ ಫಾಲ್ಸ್ದು ಏನಂತಾರೆ, ಬೋರ್ಗರತ ಸಕ್ಕದಾಗಿದೆ ನೋಡಿ ಬೈ. ಇಲ್ಲಿ ಒಂಥರ ಸ್ಮೆಲ್ ಬರ್ತಾ ಇದೆ ನೋಡಿ. ನಮ್ಮ ಕಡೆ ನಾವು ಜಿಬ್ರು ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಈ ಆನೆ ಹತ್ರ ಹೋದಾಗ ಸ್ಮೆಲ್ ಬರುತ್ತೆ ಗೊತ್ತಾ, ಆ ಥರ. ಅಂದರೆ ಇಲ್ಲಿ ಕಾಡು ಕೋಣನೋ ಅಥವಾ ಕಡಿವೆ ಏನೋ ಒಂದು ಇಲ್ಲೆಲ್ಲೋ ಸರೌಂಡಿಂಗ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಅಂದರೆ ಇದೆ ಒಂದು ಕಡೆ. ಅದ್ರ ಸ್ಮೆಲ್ ನೋಡಿ, ಈಗ ಫೀಲ್ ಮಾಡ್ಕೊಳ್ಳಿ ಜಸ್ಟ್ ಒಮ್ಮೆ. ಜಡ್ಡು ವಾಸನೆ ಥರ, ಅಂದರೆ ಅದು ಫೀಲ್ ಆಗುತ್ತೆ ನಮ್ಗೆ. ಆ ಕೊಳೆ, ಆ ಮೈ ಮೇಲಿರೋ ಇದು ಅಂಟು ಇರುತ್ತಲ್ಲ, ಆ ಅಂಟು ಫೀಲ್ ಆಗುತ್ತೆ. ಬೇರೆ ಇಲ್ಲೆಲ್ಲ ಇದೆ, ನಿಯರ್ ಬೈ ಇದೆ. ಐ ಮೀನ್ ಸೇಫಾ? ಸೇಫು ಎದುರುಗಡೆ ಬರೋ ತನಕ ಸೇಫ್ ಅಷ್ಟೇ, ಅಲ್ಲಿವರೆಗೂ ಹೇಳಕ್ಕಾಗಲ್ಲ. ಅವನ ಸೇಫ್ ಅಲ್ಲ, ನೀವು ಸೇಫ್. ಅವನು ಸೇಫು ಅಂತ, ನನ್ನ ಫ್ಯಾಮಿಲಿ ಸೇಫು ಅಂತ ಅವನು ಹೇಳ್ತಾ ಇರೋದು ಈ ಕಡೆಗೆ. ಆಗಲೇ ಜಡ್ಡು ಇದು ಹತ್ತು ಜಿಗಣೆ. ನಾವು ಸೌಂಡ್ ಮಾಡಬಾರ್ದಿತ್ತು, ಸೌಂಡ್ ಆಗುತ್ತಲ್ವಾ? ಓಹೋ, ಅದು ಕೊಟ್ಟೋಗ್ಬಿಡುತ್ತೆ ಸೈಲೆಂಟ್ ಆಗಿದ್ರೆ. ಬಟ್ ಇಲ್ಲೆಲ್ಲ ಯಾವ್ಯಾವ ಪ್ರಾಣಿಗಳಿದ್ದಾವೆ? ಕಡುವೆ, ಕಾಡು ಕೋಣ, ಆಮೇಲೆ ಇದು ಕಾಡು ಕುರಿ ಅಂತೀವಲ್ಲ, ಬರ್ಕ ಅಂತೀವಿ, ಅದು ಇದೆ. ಹುಲಿ ಇದೆ ಬೈ, ಬಟ್ ಅದು ಈಚೆ ಈ ಕಡೆ ಬರೋದಿಲ್ಲ, ಫುಲ್ ಒಳಗಡೆ ಇದೆ. ಕುದುರೆಮುಖ ಪೀಕ್, ಆ ರೇಂಜಲ್ಲೆಲ್ಲ ಹುಲಿ ಇದೆ ಒಂದು. ಅಂದ್ರೆ ಟ್ರೆಕ್ ಹೋದವ್ರಿಗೆಲ್ಲ ಅದ್ರ ಹೆಜ್ಜೆ ಗುರುತೆಲ್ಲ ಕಾಣುತ್ತೆ ಈ ಮಳೆಗಾಲದಲ್ಲಿ. ಅಂದ್ರೆ ಅದು ನೈಟ್ ಆಕ್ಟಿವ್ ಇರ್ತವೆ, ಡೇ ಟೈಮು ಒಳಗಿರ್ತವೆ. ಗೊತ್ತಾಯ್ತು. ಸೊ ಆ ಪಗ್ಮಾರ್ಕ್ಗಳು ಕಾಣಿಸುತ್ತೆ ಎಲ್ಲ ಕಡೆ ಹೋದಾಗ, ಅಂದರೆ ಒಳಗಡೆ ಟ್ರೆಕ್ಕಿಂಗ್ ಎಲ್ಲ ಹೋದಾಗ ಅಂತ ಹೇಳ್ತಾರೆ. ಯೂಶ್ವಲಿ ಅವೆಲ್ಲೂ ಕಾಣಿಸ್ಕೊಡಲ್ಲ, ಜನಕ್ಕೆ ಕಾಣಿಸ್ಕೊಡಲ್ಲ. ಕೆಸರು ಮೆಲ್ಲ ಕಾಲು ಊದ್ಕೊಳುತ್ತೆ. ಗಾಡಿಗೆ ಎತ್ತಣ ರಿಸ್ಕೆ ತಗೊಳ್ಳೋದು ಬೇಡ. ಹೆಸರೇನಿಟ್ಟಿಲ್ಲ ಬೈ, ಆ್ಯಕ್ಚುಲಿ ಚೆನ್ನಾಗಿದೆ. ಏನಾದ್ರು ಹೆಸರು ಇಡಬೇಕಲ್ಲ. ಏನು ಹೆಸರು ಇಡೋಣ? ಈ ಊರ ಹೆಸರೇನು ಬೈ? ಇದಕ್ಕೆ ಎಂತ ಮುಳ್ಳೋಡಿನ ಜಾರ್ಕುಣಿ ಅಂತ ಊರ ಹೆಸರು. ಜಾರ್ಕುಣಿ ಫಾಲ್ಸ್ ಹಂಗಾರಿದೆ. ಜಾರ್ಕುಣಿ ಫಾಲ್ಸ್ ಅಷ್ಟೇ ನೋಡಿ. ಈಗ ನಾವು ಜಾರ್ಕುಣಿ ಫಾಲ್ಸಿಗೆ ಬಂದಿದ್ದೀವಿ. ವಾವ್, ಏನು ಬ್ಯೂಟಿಫುಲ್ ಆಗೈತೆ ನೋಡ್ರಿ ಇದು ಬೈ. ಇದು ಮಳೆಗಾಲದಲ್ಲಿ ಮಾತ್ರ ಇದು. ಹೌದಾ? ಮಳೆಗಾಲದಲ್ಲಿ ಮಾತ್ರ. ಬೇಸಿಗೆಗಾಲದಲ್ಲಿ ಲೈಟಾಗಿ ನೀರು ಬರುತ್ತೆ. ಈಗ ನೀರು ಹರಿವು ಜಾಸ್ತಿ ಇರುತ್ತಲ್ವಾ, ಹಂಗಾಗಿ ಜಾಸ್ತಿ ಇದೆ. ಆ ಕಡೆಗೆ ಏನಾದ್ರು ಹೋಗುತ್ತಾ? ಇಲ್ಲ, ಅಲ್ಲಿ ತೋಟ ಇದೆ, ಒಬ್ರದ್ದು ಜಮೀನಿದೆ, ಪ್ರೈವೇಟ್. ಚಾನಲ್ ಬೈ ಅದು ಕೆಳಗಡೆ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಇದೆ. ಅಲ್ಲಿದು ಅದಕ್ಕೆ ವಾಟರ್ ಸಪ್ಲೈ. ಅದು ಮೇಲ್ಗಡೆ ಡ್ಯಾಮ್ ಇದೆ, ಡ್ಯಾಮಿಂದ ನೀರು ಬರುತ್ತೆ. ಓಕೆ. ಇದು
ಸೋಮಾವತಿ ಅಂತ ನದಿ ಕೆಳಗೆ ಕುದುರೆಮುಖ ಪೀಕಿಂದ ಬರೋದು ಅದು. ಹಾಂ 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 ಆ ಪೀಕಿಗೆ ಅಲ್ಲಿ ಮಧ್ಯದಲ್ಲಿ ಡ್ಯಾಮ್ ಕಟ್ಬಿಟ್ಟು ಇಲ್ಲಿಂದ ಕೆಳಗಡೆ ಚಾನಲ್ ಮಾಡ್ಕೊಂಡು ಹೋಗಿ ಮೇಲೆ ಒಂದು ಚೆಕ್ ಡ್ಯಾಮ್ ಇದೆ. ಓ ಈಗ ಈ ಕಡೆ ಕಾಣಿಸ್ತಾ ಇರೋದು ಚಾನಲ್ಲು, ಇದು ಚಾನಲ್. ಆ ಕಡೆ ವೈಟ್ ಕಾಣ್ತಿರೋದು ನಿಮಗೆ ಸೋಮಾವತಿ ನದಿ. ಸೋಮಾವತಿ ನದಿ. ಒಂಚೂರು ಮುಂದೆ ಹಾಕಿ ನದಿ ಕಾಣಿಸುತ್ತಾ ನೋಡೋಣ. ನಿಲ್ಲಿಸಿ ಇನ್ನೊಂಚೂರು. ಎಸ್, ನದಿ ಕಾಣಿಸ್ತಾ ಇದೆ. ಎಸ್, ಚೆನ್ನಾಗೇ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಸಕ್ಕದಾಗಿ ಕಾಣಿಸ್ತಾ ಇದೆ. ಸೋಮಾವತಿ ಅಂತ ನದಿ ಇದೆ ಅನ್ನೋದು ಗೊತ್ತಿರಲಿಲ್ಲ ಆ್ಯಕ್ಚುಲಿ ನನಗೆ. ಇದು ಭದ್ರಾ ನದಿಯ ಉಪನದಿ. ಉಪನದಿನಾ? ಹೌದು. ಓಕೆ, ಬ್ರಾಂಚ್ ರಿವರು. ಸೊ 200 ಚಿಲ್ಲರೆ ನದಿಗಳು ಸೇರುತ್ತೆ ಉಪನದಿಗಳು. ಯಾವುದು ಶಿವಮೊಗ್ಗ ಮುಟ್ಲಿಕ್ಕಿಂತ ಮುಂಚೆ ಭದ್ರಾಗೆ. ಓ, ಇವತ್ತಾ ಈಗ ಬೈ ನನಗೇನು ಗೊತ್ತಾ, ಈ ಥರ ಈ ಜೀಪ್ ಟು ಜೀಪು ಕಾನ್ವರ್ಸೇಷನ್ ಇದೆ ಗೊತ್ತಾ ಲೋಕಲ್ಗಳಲ್ಲಿ, ಅದು ನೋಡೋಕ್ಕೆ ಒಂಥರ ಖುಷಿ. ಬೈ ನೀವು ಹಂಗಿದ್ದಾಗ ನಾಳೆ ಬನ್ನಿ ಬೈ. ನಾಳೆ ಯಾಕೆ? ಸಾಟರ್ಡೆ ಫುಲ್ ಇರ್ತೀವಿ ಇಲ್ಲೆಲ್ಲ. ಓ, ಸುಮ್ಮನೆ ಎಲ್ಲ ಜೀಪ್ ಬರುತ್ತೆ ಮಾತಾಡೋದು. ಜನಗಳು ಜಾಸ್ತಿ ಇರ್ತಾರ ಜೀಪಲ್ಲಿ. ಮಾತಂದ್ರೆ ನೋಡಿ, ಇಂಥ ಟೈಮಲ್ಲಿ ಇಲ್ಲಿ ಈಗ ನೋಡಿ ಸಿಂಗಲ್ ರೋಡು, ಒಬ್ಬ ರಿವರ್ಸ್ ಹೋಗ್ಬೇಕು, ನೀನು ಹೋಗು ನಾನು ಹೋಗು. ಓ, ಆ ಥರ ನಡೆಯುತ್ತಾ? ಇದೇನು ಬಾರಿ ಸೇಡಲ್ಲ ಏನಲ್ಲ. ಅದೇ ಇದರಲ್ಲಿ ತಮಾಷೆ ಥರ. ಬಟ್ ಆ ಕಾನ್ವರ್ಸೇಷನ್ ಚೆನ್ನಾಗಿರುತ್ತೆ. ಕಾರಲ್ಲೇ ಬಂದ್ರು ಬೈಕಲ್ಲಿ ಬರ್ತಿದ್ರೆ ಕಷ್ಟ ಅವ್ರಿಗೆ. ಸೊ ವೆಯ್ಟ್ ಮಾಡಬೇಕು ನೋಡಿ. ಅದ್ರ ಜೊತೆ ಅವ್ರದ್ದು 2 ನಾಯಿಗಳು ನೋಡ್ಕೊತಾ ಇದ್ದಾವೆ ನೋಡಿ. ಅಲ್ಲಿ ಸೇಫಾಗಿ ಹೋಯ್ತಾ ಇದ್ದಾರ ನಾನು ಯಜಮಾನ್ರು ಅಂತ. ಅಲ್ಲಿ ಹಾಳು ಮಾಡಾಕಿದ್ವಿ ರೋಡ್ನ. ಸ್ಕೂಲ್ಗೆ ಹೋಗೋರು. ಆಗಲೇ ನೀವು ಹೇಳಿದ್ರಲ್ಲ, ಸ್ಕೂಲ್ಗೆ ನಿಮ್ಮ ಹುಡುಗ, ನಿಮ್ಮ ಸ್ಟೂಡೆಂಟು ಎಷ್ಟು? ಬೆಳಗ್ಗೆ 6:30 ಮನೆ ಬಿಡಬೇಕು. 6:30ಗೆ? ಅಯ್ಯಪ್ಪ, 8:30 ಕಾಲೇಜ್ ಬರ್ತದೆ. ಯಾವುದು ವ್ಯಾನು? ಇದು ಬುಲೆರೋ ಕ್ಯಾಂಪರ್ ಬರುತ್ತಲ್ಲ, 4x4 ರೂಪಾಯಿ ಒಂದು ಮಕ್ಕಳಿಗೆ 1 ವರ್ಷಕ್ಕೆ. ಓಕೆ, 15,000-16,000 ರೂಪಾಯಿ ಇದೆ. ಆಗುತ್ತೆ ಅಂತೀರಾ? ನೋಡಿ. ಆಗುತ್ತೆ. ಸ್ವಲ್ಪ ಸೈಡಲ್ಲೇ ಬರಬೇಕು. ಇಳಿಬೇಡ. ಒಂದರಲ್ಲಿ ಇಳಿದು ಹತ್ತದ ಮೇಲೆ ಹತ್ತತ್ತೆ. ಸ್ಟ್ರೈಟ್ ಬಾ. ಹೊಡ್ಕೊ ಫುಲ್ ಹೊಡ್ಕೊ. ಬಾ. ಓ, ಇಳಿತಾ ಈಗ. ಇಲ್ಲಿ ಬಿಡಿ. ಸೊ ನೋಡಿ, ಇಲ್ಲೊಂದು ಲೊಕೇಶನಲ್ಲಿ ತಂದಿದ್ದೀನಿ ಇವಾಗ ಗಾಡಿನ. ಓ, ಜಾರತ್ತೆ ಇದು. ಕಾಂಕ್ರೀಟ್ ರಸ್ತೆ ಒಂದೇ ನೋಡಿ. ನಾವು ಮೇಲಿಂದ ನೋಡಿದಾಗ ಒಂದು ನಮಗೆ ಏನೋ ಚಾನಲ್ ಕಾಣಿಸ್ತಲ್ಲ, ಆ ಚಾನಲ್ಲು ಇಲ್ಲಿದೆ. ಇಂಟೇಕ್ ಅಲ್ಲ, ಡ್ಯಾಮ್. ಇಲ್ಲಿಂದ ನೀರು ಅಲ್ಲಿಗೆ ಹೋಗೋದು. ಒಂದು ಸಣ್ಣ ಚೆಕ್ ಡ್ಯಾಮು. ಬಟ್ ಎಷ್ಟು ಅದ್ಭುತವಾಗಿದೆ ಅಂತಂದರೆ ನೋಡಿದ್ರೆ ಶಾಕ್ ಆಗ್ತೀರಾ, ಅಷ್ಟೊಂದು ಸಖತ್ತಾಗಿದೆ. ಸಾಧಾರಣ ಹಿಂಗೆ ಹರಿತಾ ಇರುತ್ತಾ ಇಲ್ಲ ಮಳೆಗಾಲದಲ್ಲಿ ಮಾತ್ರ ನೋಡಿ ಇಲ್ಲಿ.
ಈ ಚಾನಲ್ ಅಲ್ಲಿ ಡ್ರೋನಲ್ಲಿ ನೋಡಿದ್ವಲ್ಲ ದೇವಸ್ಥಾನದ ಹತ್ರ ಅದು ಇದೇನೆ. ಓ ಇದ್ರ ಮೇಲೆ ನಡಿಬೋದಾ? ಅಲ್ಲಿ ತನಕ ಹೋಗ್ಬೋದು, ಭಯ. ಓ ಕರೆಕ್ಟ್. ಎಲ್ಲಿಗೆ ಸಪ್ಲೈ ಮಾಡ್ತಾರೆ ಬೈ ಕರೆಂಟು? ಬೈ ಇದು ಬಾಳೆಹೊನ್ನೂರು ಹೋಗುತ್ತೆ ಬೈ. ಬಾಳೆಹೊನ್ನೂರಿಂದ ಮತ್ತೆ ಡಿವೈಡ್ ಆಗುತ್ತೆ. ಇದ್ರ ಪವರ್ ಪ್ಲಾಂಟ್ ಎಲ್ಲಿದೆ? ಇಲ್ಲಿಂದ ಒಂದು 2 ಕಿಲೋಮೀಟರ್ ಕೆಳಗಡೆ ಪವರ್ ಸ್ಟೇಷನ್ ಇರೋದು. 2 ಕಿಲೋಮೀಟರ್ ಕೆಳಗಡೆ. ಇನ್ನೊಂದು ಪೀಸ್ ಮಾಡೋಣ. ಓ ಇದಿದೆ ಅಲ್ವಾ, ಅಂದರೆ ರೈಟ್ ಹೊಡ್ಕೊಬೇಕು, ಫುಲ್ ರೈಟಿಗೆ ಬಂದು ಹೊಡಿಬೇಕು. ಒಂಟಿ ಒಂಚೂರು ಈ ಕಡೆ ಇರೋದು ಹಿಂಗೆ ಬಂದು ಹೊಡಿಬೇಕು. ಓ ಬೈ ಇದು ಮುಳ್ಳು ಅಲ್ವಾ? ಏನಿಲ್ಲ ಬರ್ಬೋದು, ಅದೊಂದು ಗೆಂಡೆ ಒಂದು ಎತ್ಕೊಂಡ್ರೆ ಸಾಕು. ಬಾ 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 ಬಾ. ಹಾಂ ಕಮ್, ಹೋಗು 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 ಹೋಗು, ಅಷ್ಟೇ ಬಾ, ಸಿಂಪ್ಲಿ. ಬೈ ಜಿಗ್ನೆ ಒಂದು ನೋಡ್ಕೊಬೇಕು. ಮ್ಯಾಂಡೇಟರಿ ಚೆಕ್. ಬಾರ್ಡ್ರಲ್ಲಿ ಹೆಂಗೆ ಯಾರು ಇದ್ದಾರೆ ಅಂತ ನೋಡ್ತಾರಲ್ಲ ಹಂಗೆ ಇದು ನೋಡಿ. ಇದು ನಾವಿರಷ್ಟೇ. ಈಗ ನಾವು ಈ ರೂಟಲ್ಲಿ ಬಂದ್ವಿ. ಅಲ್ಲಿ ನೋಡಿ ಅಲ್ಲೊಂದು ಪಿಕಪ್ಪು ಪಂಚರಾಗಿ ನಿಂತಿದೆ. ಸೊ ಕೆಲಸ ಮಾಡ್ತಾವ್ರೆ. ಸೊ ದಟ್ ಏನು ಮಾಡೋಕ್ಕಾಗಲ್ಲ, ಗಾಡಿನ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಸ್ಟೇಗೆ ನಡ್ಕೊಂಡು ಹೋಗ್ಬೇಕು. ಮಲೆನಾಡಲ್ಲಿ ಈ ಥರದ್ದು ಒಂದು ಬದುಕಿದೆ. ಇಲ್ಲೇನು ಅಂತಂದರೆ ನಾನೇ ಅಂತಂದರೆ ನಡೆಯಲ್ಲ. ಇಲ್ಲಿ ನಾವೆಲ್ಲರೂ ಅಂತ ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಅಷ್ಟೇ ಜೀವನ ಸಾಗುತ್ತೆ, ಇಲ್ಲ ಅಂತಂದರೆ ಜೀವನ ಸಾಗಲ್ಲ. ನೋಡಿ ಎಲ್ಲ ಕೆಲ್ಸಕ್ಕೆ ಹೋಗೋರು ಅನ್ಸುತ್ತೆ ಪಾಪ. ಬಂತ ಪಂಚರಾ? ಓಕೆ ಇಲ್ಲ ಕೂರ್ತಾ ಕೆಳಗಿಂದ ಹಾಕ್ಬೇಕಾ? ಟ್ರೈ ಮಾಡಿದರೆ ಬರೋದು ಅಲ್ವಾ? ಇಷ್ಟೊತ್ತವರೆಗೂ ಆರಾಮಾಗಿತ್ತು. ತಕ್ಷಣವೇ ನೋಡಿ ಮಳೆ ಶುರು ಆಗೋಯ್ತು ಪಾಪ. ಈಗ ಅವ್ರು ಪಂಚರ್ ಆಗ್ತಾ ಮಳೆನೂ ನೆನಿಬೇಕು ನೋಡಿ. ಆಟೋ ಬಂತು, ಆಟೋನು ವೆಯ್ಟ್ ಮಾಡ್ತಾಯಿದ್ದೆ ಅವ್ರು ಹೋಗೋವರೆಗೂ. ಆಟೋದವ್ರು ಬರೋದಲ್ಲದೆ ಅವ್ರಿಗೆ ಹೆಲ್ಪು ಮಾಡ್ತವ್ರು ಪಾಪ. ಸೊ ಇದೇ ಸ್ಟೇನಲ್ಲಿ ನಾವು ಉಳಿದಿದ್ದು. ಬೆಲ್ಲ ಹೋಮ್ ಸ್ಟೇ ಕುದುರೆಮುಖ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಟ್ರೆಕ್ಕಿಂಗ್ ಬೇಸ್ ಕ್ಯಾಂಪ್ ಅಂತಲೂ ಕೂಡ ಇದಕ್ಕೆ ಟೈಟಲ್ಲಿದೆ, ಓಕೆನಾ. ಸೊ ಆಲ್ರೆಡಿ ನಾವು ಇಲ್ಲಿ ಎದ್ದಿದ್ದು ಲೇಟ್ ಆಯಿತು, ಅಂದರೆ ನಾವು ರೆಡಿಯಾಗಿದ್ದು ಲೇಟ್ ಆಯಿತು ಅಂತಂದ್ಬಿಟ್ಟು ತಿಂಡಿನ ಫಸ್ಟೇ ತಂದು ಇಟ್ಟಿದ್ದಾರೆ. ಸೊ ತಿಂಡಿ ನೋಡೋದಾದರೆ ನಿಮಗೆ ನೋಡಿ ರೈಸ್ ಇದೆ, ರೈಸ್ ಐಟಮ್ ಇದೆ, ಮತ್ತು ಚಟ್ನಿ ತಂದಿದ್ದಾರೆ, ರೊಟ್ಟಿ ಇಟ್ಟಿದ್ದಾರೆ, ಮತ್ತು ಟೀನು ಕೂಡ ತುಂಬ ಕೊಟ್ಟಿದ್ದಾರೆ. ಸೊ ಇವರು ಮನೇಲೇ ಮಾಡೋದು ಊಟನ. ಸೊ ಹಂಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ತಿನ್ನೋಣ. ಟ್ರೆಕ್ಕಿಂಗು ಜಾಸ್ತಿ ಮಾಡೋದ್ರಿಂದ ವೀಕ್ ಡೇಸ್ಗಳಲ್ಲಿ ಕಡಿಮೆ, ವೀಕೆಂಡಲ್ಲಿ ಫ್ರೀ ಮಾಡಿಕೊಂಡು ಟ್ರೆಕ್ಕರ್ಸ್ಗಳು ಬರ್ತಾರೆ. ಆವತ್ತಂತೂ ಸಿಕ್ಕಾಬಟ್ಟೆ ರಶ್ ಇರುತ್ತಂತೆ ಇಲ್ಲಿ. ಸೊ ಹಂಗಾಗಿ ಇವತ್ತು ಡೈನಿಂಗ್ ಹಾಲಲ್ಲಿ ಯಾರೂ ಇಲ್ಲ, ನಾವು ಒಬ್ಬರೇ. ಸೊ ತಿನ್ಕೊಂಡು ಹೊರಡೋಣ. ತುಂಬ ಚೆನ್ನಾಗಿದೆ. ರೊಟ್ಟಿ ತಿಂತಾ ಇದ್ದೀನಿ, ಅದಾದಮೇಲೆ ರೈಸ್ ತಿನ್ಕೊಂಡು ಹೊಡ್ತೀವಿ.